ಹೊಸ್ತಾಗ್ಯಾರ ಲಗ್ನ ಆಗ್ಯದ, ಹೆಂಡತಿ ಹೊತ್ತು ಮುನ್ಗುಟ್ಟಿಗೆ ಬರಬೇಕು, ಕರೀಲಕ್ ಹೋಗಕ್ ನಾವಲ್ಲೇ ನೀವಲ್ಲೇ. ಸಿಟ್ಟಿಗೆ ಅವನೇ ಹೋಗ್ಬಿಟ್ಟ. ಕಿರಿಕಿರಿ ಬೇಡ, ನಮಗ್ ಬಿಡ್ಲಾರ ಕರ್ಮ, ದನದವ್ರು ಬಿಟ್ರು ದನ ಕಾಯೋರು ಬಿಟ್ರು ದನದವ್ರಿಗೆ ಬಿಡುದಿಲ್ಲ ಅಂತ ನಾನ ಹೊಕ್ಕಿನಿ ಅಂತ ಹೋದ. ಹೋಗಿ ಊರಿಗೆ ಹೋಗಿ ಇಳ್ಕೊಂಡ. ಸ್ಥಳ ಬಂದಾನಂತ ಮನ್ಯಾಗ ಕಾಲ್ ಹಾಕಿಸ್ಕೊಂಡು ಮುಂಜಾನೆ ಎದ್ದು ಸ್ನಾನ ಪೂಜೆ ಎಲ್ಲ ಪ್ರಸಾದ ಎಲ್ಲ ಆತು. ಇನ್ನು ಹುಡುಗಿನ ಉಳಿ ತುಂಬಿ ಕಳಿಸ್ಬೇಕು. ಅವ್ರ ಮನೆಯಾಗ ಉಡಿಯಕ್ಕೆ ಹಾಕಿದ್ರು, ಹಾಕೋಣ. ಹುಡುಗಿ ತಾಯಿ ಅಳಾಕತ್ತಳು, ಆಕಿನ್ ನೋಡಿ ಈಕಿ ಅಳಾಕತ್ತಳು. ಆಮೇಲೆ ಅಣ್ಣ ತಮ್ಮ ಮತ್ತ ಅಣ್ಣನ ಹೆಂಡ್ರು ಮತ್ತು ಹೊಸರು ಅಳಾಕತ್ತಾರ. ನಾಯಕ್ ಬಿಡ್ಲಿ ಅಂತ ಹೇಳಿ ಅವರು ತುಂಬ ಮುಖ ತುಂಬ ಸೆರಗು ಹಚ್ಕೊಂಡು, ಇತ್ತೋ ಇಲ್ಲೋ ಕಣ್ಣಾಗ ನೀರು ಗೊತ್ತಿಲ್ಲ, ಒಟ್ಟಾರೆ ಹತ್ರ ಅವರು ಹೊರಗೆ ಉಡೇಕೆ ಹಾಕ್ಸ್ಕೊಂಡು ಹೊರಗೆ ಬರೋಟಿಗೆನೆ ಮಗ್ಗಲ ಮನೆಯವರು ಯವ್ವ ಪಾಂಟ್ಯ ಅಂತ ಹೇಳ್ತಿ ಅಕ್ಕಿ ಬಿದ್ದು ಅವ್ರು ಹೇಳಾಕ. ಮಠಕ್ಕೆ ಬಂದ್ರು, ಮಠದಾಗ ಗುರ್ತಾಯರು ಅವರು ಉಡಿಯಕ್ಕೆ ಹಾಕಿ ಅವರು ಅಳಾಕತ್ತ. ಹಿಂಗ ಸಾಲುಗಟ್ಟಿ ಬಸ್ ಸ್ಟ್ಯಾಂಡ್ ಬರುತ್ತಾನ ಅಳಾಕತ್ತರು ಮಂದಿ. ಬಸ್ ಸ್ಟ್ಯಾಂಡ್ ಬಸ್ ಬರೋದು ಅವತ್ತೊಂದು 10 ನಿಮಿಷ ತಡ ಆತು. ಯಾರ್ಯಾರು ಬಸ್ ಸ್ಟ್ಯಾಂಡ್ ನಾಗ ಕುಂತಿದ್ರು ಅವರೆಲ್ಲ ಅಳಾಕತ್ತರು. ಸಹಜ ಅದ, ನಮ್ಮೂರು ಬಿಟ್ಟು ಹೋಗ್ತದ ಪಾಪ ಹುಡುಗಿ, 15-20 ವರ್ಷ ಇತ್ತು ಅಂತ ಹೇಳಿ. ಅವಾಗ ಬಸ್ ಬಂತು, ಬಸ್ ಹತ್ತಿದ್ರು. ಕಂಡಕ್ಟರ್ ನೋಡ್ದ, ತಂಗಿ ದಿವಸ ಕಾಲೇಜ್ಗೆ ಹೋಗಾಗ ಹೈಸ್ಕೂಲ್ಗೆ ಹೋಗಾಗ ಪಾಸ್ ತೋರಿಸಿ ಆಧಾರ್ ತೋರಿಸಿ ಬರ್ತಿದ್ದೇವ, ಇನ್ನ ಹೊಂಟ್ ಬಿಟ್ಟಲ್ಲ ಅಂತ ಹೇಳಿ ಅವ ಅಳಾಕತ್ತ. ಇಲ್ಲ ಕಕ್ಕ ಅನ್ನೊಟ್ಟಿಗೆನೆ ಡ್ರೈವರ್ ಮುಂದಿನ ಸೀಟಿಗೆ ಕೂತಿದ್ನಲ್ಲ ಅವ ಹೊಳ್ಳಿ ನೋಡಿ ಅವ ಅಳಾಕತ್ತ. ಯಾಕಂತ ಕೇಳಿದ್ರು, ತಿಂಗಳ ನಮ್ಮ ಮಗಳದು ಲಗ್ನ ಆಗ್ಯದ್ರಿ, ಆಕಿನ ನೆನಪಾಗಿ ಹೇಳ್ತೀನಿ ಅಂತ. ಬಸ್ ಮಂದಿ ಹೇಳಾಕತ್ತು. ಇದು ಬಾಳಿನ ಮಾತಲ್ಲ ಅಂತ ಹೇಳಿ ಇವ ಎದ್ದು ನಿಂತು ಟೈವಲ್ ಕಣ್ಣಿಗೆ ಹಾಕೊಂಡು ದುಃಖಿಸಿ ಹೇಳಾಕತ್ತ. ಹುಡುಗಿ ಪಾಟ್ನ ಬಡದ್ರು ಅಂತ. ಅಲ್ಲ, ನಮ್ ತಾವ್ರ ಮನೆಯವ್ರು ಹೇಳ್ತಾರ, ಈ ಬಸ್ಸಿನವ್ರು ಪರಿಚಯದವ್ರು ಹೇಳ್ತಾರ, ನೀ ಖುಷಿ ಆಗ್ಬೇಕು, ನೀ ಯಾಕೆ ಹೇಳ್ತಿ ಅಂತ ಕೇಳ್ದ. ಇನ್ನ ನನ್ನ ಮನೆಗೆ ಬಂದಿಲ್ಲ, ನೀನು ಈಸ್ ಮಂದಿ ನಡೆಸಿದಿ, ಇನ್ನು ಮುಂದೆ ನನ್ನ ಗತಿ ಏನಂತ ನೆನಪಾಗಿ ಹೇಳಾಕತ್ತೀನಿ ಅಂದಂತವ. ಹಂಗೇವ ಇವತ್ತ ಮಹಾತ್ಮರು ಬರ್ತಾರ. ಹೀಗಾಗಿ ಪುರಾಣ ಇವತ್ತು ಏನಿದ್ರು ಮಹಾಮಂಗಲ ಒಂದು ನುಡಿಯನ್ನು ಓದಿ ಬಿಡೋದಿರ್ತೈತಿ. ಶರಣರು ಒಂದ್ ಕಡೆ ಬಹಳ ಅದ್ಭುತವಾಗಿರ್ತಕ್ಕ